ಪ್ರತಿಯೊಂದು ಹೆಜ್ಜೆ ನೋಡಿದಾಗ ಅನಿಸ್ತದೆ, ಹೌದು ಇನ್ನೇನು ಹಿಡಿದು ಬಿಡ್ತದಪ್ಪ. ಪೊಲೀಸರು ಎನ್ಕ್ವೈರಿ ಮಾಡಿದಾರೆ, ನಮ್ಮ ಇವ್ರನ್ನ ಎನ್ಕ್ವೈರಿ ಮಾಡಿದ್ದಾರೆ, ಇನ್ನು ಅಲ್ಲಿಯ ಪಂಚಾಯತ್ ಅಧ್ಯಕ್ಷನ ಅಥವಾ ಉಪಾಧ್ಯಕ್ಷರನ್ನ ಕರೆಸಿದಾರೆ. ಅಲ್ಲಿಯ ಹೆಗ್ಗಡೆ ದವಾಖಾನೆಯನ್ನು ಅಥವಾ ಆಸ್ಪತ್ರೆಯ ಅಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಅಂದಾಗ ಎಲ್ಲರೂ ಖುಷಿಪಟ್ಟಂಥದ್ದು. ಹೌದಪ್ಪ ಇದನ್ನು ಹಿಡಿತಾರೆ, ಇವರು ಹೊಡೆದೇ ಬಿಡ್ತಾರೆ ಅಂತೇಳಿ. ಆದರೆ ಇಲ್ಲಿವರೆಗೆ ಸಿಕ್ಕಂಥ ಮಧ್ಯಂತರ ವರದಿ ಬಂದಿದ್ದು ನೋಡಿದ್ರೆ ಇವರು ನಿಶ್ಚಿತವಾಗಿಯೂ ಈ ದೊಡ್ಡ ಖಳನಾಯಕನನ್ನು ಸರ್ದಾರನನ್ನು ಹಿಡಿತಾರ, ಇದ್ರ ಹಿಂದಿದಂಥ ಸರಣಿ ಕೊಲೆಗಾರರನ್ನು ಹಿಡಿದು ತೋರಿಸ್ತಾರೆ ಜಗತ್ತಿಗೆ. SIT ಮೇಲೆ ಇವತ್ತಿನ ದೊಡ್ಡ ಪ್ರಶ್ನೆ ಮೂಡ್ತಾ ಇದೆ. ಈ ಪ್ರಶ್ನೆಗೆ ಉತ್ತರ SIT ಹೇಳಬೇಕಾಗಿದೆ ಇವತ್ತು. ಯಾಕಂತಂದ್ರೆ ಈ ದೂರದಾರರ ಮೇಲೆ ಅವ್ರನ್ನ ಎನ್ಕ್ವೈರಿ ಮಾಡೋಕ್ಕೆ ಕರಿತಾ ಇದ್ದಾರೆ, ಮತ್ತೇನೋ ಮಾಡ್ತಾ ಇದ್ದಾರೆ, ಇವೆಲ್ಲ ನಡೀತಾನೆ ಇದೆ. ಮತ್ತು ಒಂದು ಮೀಡಿಯಾದಿ ದೊಡ್ಡದಾಗಿ ಬೆನ್ನು ಹತ್ತಿಬಿಟ್ಟದ, ಈ ಕೇಸನ್ನು ಮುಚ್ಚಿ ಹಾಕಲೇಬೇಕಂತಿಲ್ಲ. ಅವ್ರು ಯಾವ ಕಾರಣಕ್ಕೂ ಏನೋ ಅದನ್ನ ಇದು ಮಾತಾಡಲಿಕ್ಕೆ ಹೋಗೋದಿಲ್ಲ. ಆದರೆ ನಾವು ಅವ್ರನ್ನೂ ಕೇಳೋದಿಷ್ಟ, ಈ ಎಲ್ಲ ನಡೆದ ಘಟನೆ ಸುಳ್ಳೇನು ಅಂತೇಳಿ ಮತ್ತು ಕೇಳ್ತಾ ಇರುವಂಥದ್ದು. ಸುಳ್ಳೇನಪ್ಪ ಇವರು ನಡೆದಿದ್ದು, ಅಲ್ಲಿ ಹೋಗೋದಿದ್ದು ಸುಳ್ಳ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದ್ದು ಸುಳ್ಳ, ಅನೇಕ ಹೆಣ್ಮಕ್ಳು ಕೊಲೆ ಆಗಿದ್ದು ಸುಳ್ಳ, ಅನೇಕ ಅಲ್ಲಿ ಹೋದಂಥ ಯಾತ್ರಾರ್ಥಿಗಳು ಸತ್ಯದ ಸುಳ್ಳ, ಅಪರಿಚಿತ ಸತ್ಯದ ಸುಳ್ಳ, ಇವಕ್ಕೆ ಯಾರಾದರೂ ಬಂದಾದ್ರೂ ಸುಳ್ಳು ಅಂತ ಹೇಳಿಕ್ಕೆ ಸಾಧ್ಯ. ಒಬ್ಬ ಮಾವತ ಆನೆ ಮಾವತ ಅವನ ಕೊಲೆ ಆಗಿದ್ದು ಅದು ಅವನು ಸತ್ತಿದ್ದು, ಅವನ ತಂಗಿ ಸತ್ತಿದ್ದು ಸುಳ್ಳ, ಪದ್ಮನಾಭ ಸತ್ಯದ ಸುಳ್ಳ, ಇವಕ್ಕೆಲ್ಲ ಉತ್ತರ ಇವತ್ತು ಕೊಡಬೇಕಾದವ್ರು ಯಾರು ತನಿಖೆ ಅಂತ SIT ನೇಮಿಸಿದ ಸರ್ಕಾರ 20 ವರ್ಷದಲ್ಲ ಹುಡುಗರು ಅಂತ ಹೇಳಿದ್ದಾರೆ. ಇವನು ಸ್ವತಃ ಮಹಿಳಾ ಆಯೋಗದ ಅಧ್ಯಕ್ಷಣೆ ನಮ್ಮ ನಾಗಲಕ್ಷ್ಮಿ ಚೌಧರಿ ಅವರು ಸ್ಪಷ್ಟವಾಗಿ ಇದನ್ನೆಲ್ಲ ಹುಡುಕಿ ತೆಗೀರಿ ಅಂತ ಹೇಳ್ತಾ ಇದ್ದಾರೆ. ಆದರೂ ಅದಕ್ಕೆ ಯಾವ ಬೆಲೆನೂ ಇಲ್ಲ. ಸಿದ್ದರಾಮಯ್ಯ ನೇಮಿಸಿದ್ರು SITಯನ್ನು, ಅದು ಕೋರ್ಟ್ ಮೂಲಕ ಆದಂಥದ್ದು. 164 ಅಡಿಯಲ್ಲಿ ಏನು ದಾಖಲೆಗಳನ್ನು ಕೊಟ್ಟ ನಮ್ಮ ಮುಸುಕುದಾರಿ, ಅದರಿಂದ ಸ್ಟಾರ್ಟ್ ಆಯಿತು. ಹೊರಗೆ ಯಾರು ಕೊಟ್ಟಿದ್ದು ಸಾಕ್ಷ್ಯದಾರನ್ನು ಇಲ್ಲಿ ಪಲ್ಟಿ ಹೊಡಿಸುವಂಥ ಒಂದು ದೊಡ್ಡ ದುರಂತ ನಡೆದು ಹೋಗಿಬಿಡ್ತು. ಯಾರು ಸಾಕ್ಷಿಯಾಗಿ ಹೇಳಿಗೆ ಬಂದಿದ್ರು, ಯಾರು ಈ ವಿಷಯವನ್ನು ದೊಡ್ಡದಾಗಿ ಬೆಳೆಸಬೇಕು, ಹೇಳಲೇಬೇಕು, ಜಗತ್ತಿಸಬೇಕು ಅಂತ ಬಂದಿದ್ರು, ಯಾರ್ಯಾರು ವ್ಯಕ್ತಿ ಹೆಸರನ್ನು ಅವ್ರು ರೆಫರ್ ಮಾಡಿದ್ರು. ಮತ್ತು ಒಂದಲ್ಲ 3-4 ವಿಡಿಯೋಗಳು, 3-4 ಅಲ್ಲ ಸುದೀರ್ಘವಾದ ವಿಡಿಯೋಗಳನ್ನು ಕೊಟ್ಟಿದ್ದು. ನಿರ್ಮಲಾನಂದ ಸ್ವಾಮಿ